ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್. ಏನಪ್ಪ ಸ್ಪೆಷಲ್ ಅಂದರೆ ನಾನು ಶ್ರೀ ಭಕ್ತಿ ಆಂಜನೇಯ ಸ್ವಾಮಿ ದಾವಡಿ ವಿಡಿಯೋ ಮಾಡಬೇಕಾದ್ರೆ ನಮ್ಮ ರಾಜೀವ ಸರ್ ಭೇಟಿಯಾಗಿದ್ರು, ನೋಡಿರ್ತೀರ. ಸೊ ಇವತ್ತು ಅವರು ನಮಗೆ ಸಿಕ್ಕಿರೋದ್ರಿಂದ ಸೊ ಈ ಫ್ಲೈಯರ್ಸ್ ಅಂದರೆ ಆಡೋ ಹಕ್ಕಿಗಳ ಲಕ್ಷಣಗಳು ಯಾವ ಥರ ಇರುತ್ತೆ, ಅದರದ್ದು ಕ್ವಾಲಿಟಿ ಯಾವ ಥರ ಇರಬೇಕು, ಯಾವುದು ಅದರಲ್ಲಿರೋ ಗುಣಗಳಾಗಲಿ, ಅದಕ್ಕೆ ರೆಕ್ಕೆ ತಿರಿಗಳಾಗಲಿ, ಬಾಲ, ಕಣ್ಣು, ಇದ್ರದ್ದೆಲ್ಲ ಒಂದು ವಿಚಾರನ ತಿಳ್ಕೊಳ್ಳೋಣ. ಹಾಗೆ ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್, ತಮಗೆ ನಮ್ಮ ಚಾನಲ್ಗೆ ವೆಲ್ಕಮ್ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ಅದೇ ಈಗ ಹೇಳ್ದಂಗೆ ಈ ಫ್ಲೈಯರ್ಸ್ ಆಡೋ ಹಕ್ಕಿಗಳು, ಗಿರಿಯಾಬಾಜಿಲಿ ಫ್ಲೈಯರ್ಸ್, ಅದ್ರ ಲಕ್ಷಣಗಳು ಯಾವ ಥರ ಇರಬೇಕು? ಯಾಕಂದರೆ ನೀವು ಸುಮಾರು 12 ಚಿಲ್ಲರೆ ಎಲ್ಲ ಅಕ್ಕಿ ಎಲ್ಲ ಬಿಟ್ಟಿದ್ದೀರಾ. ಸೊ ಅದರಿಂದ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ನೋಡಿ ಸರ್, ನಾನು ನಮಸ್ತೆ. ನಾನು ಅಕ್ಕಿಗಳನ್ನ ಆಡ್ಸೋದ್ರೊಳಗೆ ನಾನು ಎಕ್ಸ್ಪರ್ಟು. ಆಡ್ಸೋಕ್ಕೆ ನಮ್ಗೆ ಟೈಮ್ ಇದ್ದರೆ ಅಕ್ಕಿ ಆಡ್ಸ್ಕೊತೀನಿ ನಾನು. ಆಡ್ಸೋದು ನನಗೇನು ಅಂದರೆ, ಆಡೋವಾಗ ಅಕ್ಕಿಗಳು ಈ ಕೆಳಗಡೆ ನೋಡೋದಕ್ಕಿಂತ ನನಗೆ ಆಡೋವಾಗ ಇದೇ ಅಕ್ಕಿನೇ ನಾವು ತೊಗೊಂಡ್ರೆ ಇದು ಕೈಗೆ ಬಂದ್ಬಿಡುತ್ತೆ ಅನ್ನೋದು ಭಾರಿ ಪಕ್ಕ ಗೆಸ್ ಮಾಡ್ತೀನಿ ನಾನು. ಆದರೂ ಅಕ್ಕಿಗಳಲ್ಲಿ ಕೆಲವೊಂದು ಲಕ್ಷಣಗಳನ್ನ ನಾನು ಹೇಳಬೇಕು ಅನ್ಕೋತೀನಿ. ನಾನು ಮೊದಲನೇದಾಗಿ ಆಡೋ ಅಕ್ಕಿಗಳು ನೋಡಿ, ಯಾವತ್ತೂ ಅಕ್ಕಿ ಇದೈತೆ ಅಂದರೆ ಇದಕ್ಕೆ ಸೊಂಟ ಇದೆಯಲ್ಲ, ಸೊಂಟ ಭಾಗ, ಈ ಸೊಂಟ ಭಾಗ ಸಣ್ಣಗಿರ್ಬೇಕು. ಇದು ಅಕ್ಕಿ ಹಿಡಿದ್ರೆ ಒಂದು ಡೆಂಬಲ್ ಶೇಪ್ ಬರಬೇಕು, ಡೆಂಬಲ್ ಥರ ಇರ್ಬೇಕು ನಮಗೆ. ಇದಕ್ಕೆ ನಾನು ಈ ಅಕ್ಕಿಲಿ ಹೇಳ್ತೀನಿ, ಇದಕ್ಕೆ ಸೊಂಟ ಸ್ವಲ್ಪ ದಪ್ಪ. ಈ ದಪ್ಪ ಇರೋದ್ರಿಂದ ಅಕ್ಕಿ ನಿಮಗೆ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಲಾಂಗ್ ಟೈಮು, ಅದನ್ನು ಲಾಂಗ್ ಟೈಮನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಇದರೊಳಗಿರೋ ಪಟಾನ ನಾವು ಸಣ್ಣಗಿರೋ ಎಣ್ಣೆ ಹಾಕ್ಕೊಂಡು ಈ ಸೊಂಟನ ಲೋಡ್ ಎತ್ತಬೇಕು ಅಕ್ಕಿ ಆಡೋವಾಗ, ಅದಕ್ಕೆ ವೆಯ್ಟ್ ಅನ್ಸ್ಬಾರ್ದು ಅಂಥ ಅಕ್ಕಿಗಳು. ನೋಡಿ, ಇದಕ್ಕೂ ಕಂಪೇರ್ ಮಾಡಿದ್ರೆ ಆ ಅಕ್ಕಿ ಸೊಂಟ ಸಣ್ಣ ಇದೆ, ಈ ಅಕ್ಕಿಗೆ ಸೊಂಟ ದಪ್ಪ ಇದೆ. ಹಾಗಾಗಿ ಇದ್ರೊಳಗೆ ಏನು ಅಂದರೆ, ಈ ಅಕ್ಕಿಗೆ ನಾವು ಸೊಂಟ ಸಣ್ಣ ಇರೋಂಥ ಅಕ್ಕಿಗಳನ್ನ ಹಾಕೊಂಡ್ರೆ ಮೊದಲನೇದಾಗಿ ಆಡುತ್ತೆ. ಹಾಗಾಗಿ ಆಮೇಲೆ ಸಣ್ಣ ಇತ್ತು ಅಂದ್ರೆ ಈಸಿ, ಬಾಡಿ ವೆಯ್ಟ್ ಕಮ್ಮಿ ಇರುತ್ತೆ, ಅದು ಎತ್ಕೊಂಡು ಆಡೋದಕ್ಕೆ ಈಸಿ ಆಗುತ್ತೆ ಅಂತ. ಮೊದಲನೇದಾಗಿ ನಾವು ಹೇಳೋದು ಅಂದ್ರೆ ಈ ಸೊಂಟದ ಭಾಗ ಸಣ್ಣ ಇರಬೇಕು ಅಂತ. ಆಮೇಲೆ ಮತ್ತೆ ಅಕ್ಕಿ ಈ ಗರಿಗಳಿದೆಯಲ್ಲ, ನಾವು ಲೈಕ್ ಮಾಡೋದು ದಸ್ತಾಗರಿ 9ಕ್ಕಿಂತ ಮುಂದೆ ಇರೋದು, ಮತ್ತೆ ದಸ್ತಾಗರಿ 10ಕ್ಕೂ 8ಕ್ಕೂ ಸಮವಾಗಿರೋಂಥ ಈ ಅಕ್ಕಿಗಳನ್ನ ನಾವು ಭಾರಿ ಪ್ರಿಫರ್ ಮಾಡ್ತೀವಿ. ಯಾಕೆಂದರೆ ಗರಿಗಳು ಅದಿದ್ದರೆ ಎತ್ಕೊಂಡು ಆಡ್ತವೆ ಅಕ್ಕಿಗಳು ಅನ್ನೋದು ನಮಗೆ ಒಂದು ಇದು. ನಾವು ಅಕ್ಕಿಗಳಲ್ಲಿ ಆಡ್ಸೋವಾಗ ಮತ್ತು ಕಣ್ಣು ಕ್ವಾಲಿಟಿ ಕೂಡ ಅದೇ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಬ್ಲಡ್ ಲೈನ್ ಬೇಕಾಗುತ್ತೆ, ಎಲ್ಲರಿಗೂ ಗೊತ್ತಿದ್ರೇ ಅದು ಅಕ್ಕಿಗಳು ಆಡ್ಸೋಕ್ಕಾಗೋದು. ಈ ಬ್ಲಡ್ ಲೈನಲ್ಲಿ ಐತೆ ಅಂದರೆ ಅಕ್ಕಿಗಳು ಸುಮಾರಾಗಿ 8-10 ಗಂಟೆಗಳು ಆಡ್ಕೊಂಡ್ಬಿಡ್ತವೆ. ನಮಗೆ ಗೊತ್ತಿರೋ ಬ್ಲಡ್ ಲೈನ್ಗಳು ಇಲ್ಲ ಅಂದಾಗ್ಲೇ ಸ್ವಲ್ಪ ಕಷ್ಟ ಆಗೋದು ನಮಗೆ ಆಡ್ಸೋದಕ್ಕೆ. ಬುಡಗಳು ಬ್ಲಡ್ ಲೈನ್ಸ್ ಇರಬೇಕು. ಇವತ್ತಿನ ದಿವಸ ನನಗೆ ಅಂದ್ಕೊಂಡಾಗೆ ಮೊದಲೆಲ್ಲ ಬ್ಲಡ್ ಲೈನ್ಗಳನ್ನೆಲ್ಲ ಅಷ್ಟೊಂದು ಮಾಡ್ತಿರ್ಲಿಲ್ಲ. ಈಗ ಪ್ರತಿಯೊಂದು ದಾವಡಿಲೂ ಅವ್ರದ್ದೇ ಆದಂಥ ಒಂದೊಂದು ಬ್ಲಡ್ ಲೈನ್ಗಳು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿರುತ್ತೆ, ಆಡಿಸಿ ನೋಡಿರ್ತಾರೆ. ಹಾಗಾಗಿ ಬ್ಲಡ್ ಲೈನ್ಗಳನ್ನ ಅಪ್ಡೇಟ್ ಮಾಡ್ಕೊಂಡಿರ್ತಾರೆ. ನನಗೆ ಅಕ್ಕಿ ಕಂಪ್ಯಾರಿಸನಲ್ಲಿ ಈ ಅಕ್ಕಿಗಿಂತ ಈ ಅಕ್ಕಿ ಕ್ವಾಲಿಟಿ ಅಕ್ಕಿ ಅಂತ ನನಗನ್ಸೋದು. ಯಾವುದೋ 2 ಅಕ್ಕಿಲಿ ಈ ಅಕ್ಕಿ ಇದೆಯಲ್ಲ, ಇದು ಕ್ವಾಲಿಟಿ ಅಕ್ಕಿ ಅಂತ ನನಗನ್ಸುತ್ತೆ. ಯಾಕೆಂದರೆ ಅದಕ್ಕೆ ಮಾಡಬೇಕಾದ್ರೆ ಸ್ವಲ್ಪ ಆಡ್ಸೋದಕ್ಕೆ ನಾವು ಅದಕ್ಕೆ ಅಕ್ಕಿಗಳು ಮಾಡೋವಾಗಲೇ ನೋಡ್ಕೊಂಡಿದ್ದು ಅಂಥ ಜೊತೆಗಳು ಮಾಡಿ ಅಕ್ಕಿಗಳು ಆಡಿಸ್ಕೋಬೇಕಾಗುತ್ತೆ. ಈ ಅಕ್ಕಿ ಮಾತ್ರ ಇದರೊಳಗೆ ಯಾವುದೇ ಪಟ್ಟ ಮಾಡಿದ್ರು ಈಸಿಯಾಗಿ, ನಾನು 12 ಅವರೆಲ್ಲ ಹೇಳಲ್ಲ, ಒಂದು 6ರಿಂದ 7 ಗಂಟೆನ ಈಸಿಯಾಗಿ ಆಡ್ಕೊಳ್ಳೋ ಅಂಥ ಅಕ್ಕಿ ಕ್ವಾಲಿಟಿ ಈ ಗಂಡಲ್ಲಿದೆ. ಮತ್ತೆ ಹೇಳಬೇಕು ಅಂದರೆ, ಈಗ ನಾನು ಕೆಲವೊಂದು ಅಕ್ಕಿಗಳಲ್ಲಿ ನೋಡೋ ವಿಚಾರ, ಈಗ ಅಕ್ಕಿ ಹಿಡಿದ್ರೆ ಈ ಗರ್ದನ್ ಇದೆಯಲ್ಲ, ಇದು ಸ್ವಲ್ಪ ಫರ್ ತುಂಬ ಜಾಸ್ತಿ ಇದ್ದರೆ ಆ ಅಕ್ಕಿಗಳು ನಂಗೆ ಸ್ವಲ್ಪ ಇಷ್ಟ ಆಗುತ್ತೆ. ಯಾಕೆಂದರೆ ಫರ್ ಜಾಸ್ತಿ ಇರಬೇಕು, ಅಕ್ಕಿಗಳು ಮೂಮೆಂಟಲ್ಲಿ ಇರ್ತವೆ ಅಕ್ಕಿಗಳು ಅಂತ. ಮತ್ತು ಅವಕ್ಕೆ ಈಸಿಯಾಗಿ ಉಸಿರಾಡಿಕೊಂಡು ನೀಟಾಗಿ ಅಕ್ಕಿ ಆಡ್ತವೆ ಅಂತ, ಬೇಗ ಸುಸ್ತಾಗಲ್ಲ ಅನ್ನೋದೊಂದು. ಈ ಥರದ್ದು ನಾವು ಗೆಸ್ ಮಾಡ್ತೀವಿ. ಮತ್ತೆ ಬಾಲದ ವಿಚಾರಕ್ಕೆ ಬಂದರೆ, ಬಾಲ ಈಗ ಕೆಲವೊಂದಕ್ಕೆ ಉದ್ದ ಇರ್ತವೆ, ಕೆಲವೊಂದಕ್ಕೆ ತುಂಡ ಇರ್ತವೆ. ಯಾವುದು ಬೆಸ್ಟ್ ಅನಿಸುತ್ತೆ? ನನಗೆ ಬೆಸ್ಟ್ ಅಂದರೆ ಬಾಲಕ್ಕೂ ಗರಿಗೂ ಸಮ ಇರೋದು ತುಂಬ ಬೆಸ್ಟ್ ಅನಿಸುತ್ತೆ. ಗರಿಗೂ ಬಾಲಕ್ಕೂ ಸಮ. ಕೆಲವೊಂದು ಅಕ್ಕಿಗಳು ಗರಿ ತುಂಡ ಬಾಲ ಉದ್ದ ಇರುತ್ತವೆ. ಗರಿ ತುಂಡ ಬಾಲ ಉದ್ದ ಇರೋರು ಕೂಡ ಅಕ್ಕಿಗಳು ಆಡ್ತವೆ, ಆಡಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಅಕ್ಕಿಗಳು ಸ್ವಲ್ಪ ಗಲ್ತಿ ಮಾಡೋ ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಸ್ವಲ್ಪ ಬಾಲಗಿಲ್ಲ ಕಟ್ಕೊಂಡು ಅಕ್ಕಿಗಳು ಬಿಟ್ಟರೆ ಅಕ್ಕಿಗಳು ತುಂಬ ಚೆನ್ನಾಗಿ ಆಡ್ತವೆ. ಕೆಲವೊಂದು ಸತಿ ಅಂಥದ್ದೇ ಹುಡುಕ್ತಾ ಇರ್ತೀವಿ ನಾವು. ಗರಿ ತುಂಡ ಇರೋಂಥ ಗಂಡುಗಳು ಅಥವಾ ಗರಿ ತುಂಡ ಅಂತ ಹೆಣ್ಗಳನ್ನೇ ಹುಡುಕಿ ಜೊತೆ ಮಾಡಬೇಕು ಅಂತ ಸುಮಾರು ಕಡೆ ಹುಡುಕ್ತಾ ಇರ್ತೀವಿ ನಾವು. ಆ ಥರದ್ದು ಸಿಕ್ಕಿದ್ರೆ ಅಕ್ಕಿಗಳನ್ನ ಜೊತೆ ಮಾಡೋದಕ್ಕೆ ನಾವು ಚೆನ್ನಾಗಿ ಈಸಿ ಅನಿಸುತ್ತೆ. ಯಾಕೆಂದ್ರೆ ನಾವು ಅಂಥ ಅಕ್ಕಿಗಳನ್ನೇ ಹುಡುಕ್ತಾ ಇರ್ತೀವಿ. ಹಾಗಾಗಿ ಅದು ನಮ್ಗೆ ಇಷ್ಟ ಆಗುತ್ತೆ. ಮತ್ತು ಕೆಲವೊಂದು ಸತಿ ಅಕ್ಕಿಗಳು ಕೈ ಕೊಟ್ಟರೆ ನೋಡಿ ಇದು ಹಿಡಿಯುತ್ತೆ, ನೋಡಿ ಆ ಥರ ಹಿಡ್ಕೋಬೇಕದು. ಕೈಗೆ ಅಂಥ ಅಕ್ಕಿಗಳನ್ನ ಪ್ರಿಫರ್. ಇವಾಗ ಕೈ ಕೊಟ್ಟಿದ ತಕ್ಷಣ ಇಲ್ಲಿ ಅವು ಅಕ್ಕಿಗಳು ಗ್ರಾಬ್ ಮಾಡಿ ಹಿಡ್ಕೋತವೆ ಅಂಥ ಅಕ್ಕಿಗಳು. ಮತ್ತು ಕಾಟಗಳು
ಕಾಟನು ಇಂಪಾರ್ಟೆಂಟ್ ಆಗುತ್ತೆ. ಕಾಟ ಹೆಂಗಿದೆ ಕಾಟಗಳು, ಯಾವ ದಾರಿ ಎಲ್ಲಿದೆ ಅದು, ಆಮೇಲೆ ಕಾಟಗೂ ಮತ್ತೆ ಇದಕ್ಕೂ ಎಷ್ಟು ಗ್ಯಾಪ್ ಇದೆ. ಈ ನನ್ನ ಲೆಕ್ಕಕ್ಕೆ ಕಮ್ಮಿ ಇರಬೇಕು ಅಂತ ನಾನು ಅಂತೀನಿ. ಈ ಬೋನ್ ಏನಿದೆ ಸ್ವಲ್ಪ ಲೆಂತಿ ಆಗಿರಬೇಕು ಅಂತ ನಾವು ಪ್ರಿಫರ್ ಮಾಡ್ತೀನಿ. ಈ ಕಾಟಕ್ಕೂ ಇದಕ್ಕೂ ಮಧ್ಯದಲ್ಲಿ ಗ್ಯಾಪ್ ಇರೋವಂಥ ಅಕ್ಕಿಗಳನ್ನ ಸ್ವಲ್ಪ ನಾನು ಪ್ರಿಫರ್ ಮಾಡೋಕ್ಕಾಗಲ್ಲ. ಬೇರೆಯವರು ಒಬ್ಬೊಬ್ಬರು ಒಂಥರ ಹೇಳ್ತಾರೆ. ನಾವು ಇಷ್ಟಪಡೋ ಅಕ್ಕಿಗಳು ಅಂದರೆ ಹಿಂಗೆ ಹಿಡಿದಾಗ ಅಕ್ಕಿ ಕೈಯಲ್ಲಿ ಹಿಡಿದಾಗ ಈ ಬೋನು ಭಾರಿ ಲೆಂತಿಗೆ ಬೋನ್ ಸಿಕ್ಕಿದ್ರೆ ನಮ್ಗೊಂಥರ ಚೆನ್ನಾಗಿದೆ ಅಕ್ಕಿ, ಇದು ಒಳ್ಳೆ ಅಕ್ಕಿ, ಕ್ವಾಲಿಟಿ ಅಕ್ಕಿ ಅಂತ ನಾವು ಅನ್ಕೋತೀವಿ. ಮತ್ತು ಆಡೋವಾಗ ಅಕ್ಕಿಗಳು ನೋಡ್ತಾ ಇರಬೇಕು, ಯಾವ ಟೈಮಲ್ಲಿ ಆಡಿಸ್ಕೋಬೇಕು ಅನ್ನೋದು ಒಂದು ಐಡಿಯಾ ಇರಬೇಕಿದ್ದು. ಅಕ್ಕಿಗಳಿಗೆ ಎಲ್ಲರ ಮನೆಯಲ್ಲೂ ಒಳ್ಳೊಳ್ಳೆ ಅಕ್ಕಿಗಳನ್ನೇ ಸಾಕೊಂಡಿದ್ದಾರೆ, ಯಾರೂ ಕಡಿಮೆ ಅಕ್ಕಿಗಳು ಸಾಕಿಲ್ಲ. ಎಲ್ಲ ದುಡ್ಡುಗಳು ಹಾಕಿದ್ದಾರೆ, ಒಳ್ಳೊಳ್ಳೆ ಬೆಲೆ ಕೊಟ್ಟು ತಂದಿರ್ತಾರೆ ಅಕ್ಕಿಗಳು, ಒಳ್ಳೊಳ್ಳೆ ಜಾತಿನೇ ಎಲ್ಲ ಸೇರಿಸ್ಕೊಂಡಿರ್ತಾರೆ. ಆದರೆ ಆಡಿಸೋದು ಒಂದು ಕಲೆ. ಇಂಥ ಟೈಮ್ಗೆ ಇಂಥ ದಿವಸ ನಮ್ಮ ಟೂರ್ನಿಮೆಂಟ್ ಐತೆ, ಇಂಥ ದಿವಸನೇ ಅಕ್ಕಿಗಳು ಆಡಬೇಕು ಅನ್ನೋದು ಒಂದು ಇರಬೇಕು. ಅದನ್ನ ಇಲ್ಲಿ ನೋಡಿದ್ರೆ ಅದು ಗೊತ್ತಾಗಲ್ಲ. ಇಲ್ಲಿ ತುಂಬ ಆಕಾಶಕ್ಕೆ ಬಿಟ್ಟಾಗ ಇಂಥ ದಿವಸಕ್ಕೆ ನಮ್ಗೆ ಅಕ್ಕಿ ಆಡಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಅಂಥ ದಿವಸಕ್ಕೆ ಅಕ್ಕಿ ಆಡಿಸ್ಕೋಬೇಕು. ಬೇರೆ ದಿವಸಕ್ಕೆ ಅಕ್ಕಿ ಆಡಿದ್ರೆ ಪ್ರಯೋಜನ ಇಲ್ಲ. ನಮ್ಗೆ ಅದು ಉಡನಲ್ಲಿ 10 ಅವರ್ ಆಡೈತೆ ಅಂತೀವಿ, ಟೂರ್ನಮೆಂಟ್ಗೆ 4 ಅವರ್ 5 ಅವರ್ ಆಡಿರುತ್ತೆ, ಅದು ಲೆಕ್ಕ ಬರಲ್ಲ. ಆದರೆ ಅದೇನು ಅಂದರೆ ನಮ್ಗೆ 10 ಅವರ್ ಏನು ಅದಕ್ಕೆ ಒರಿಜಿನಲ್ ಕೆಪಾಸಿಟಿ ಇರುತ್ತೆ, ಅಕ್ಕಿಗೆ 10 ಅವರ್ ಆಡೋವಂಥ ಕೆಪಾಸಿಟಿ ಐತೆ ಅಂದಾಗ ಅದನ್ನ ಎಲ್ಲಿ ಉಪಯೋಗಿಸ್ಕೋಬೇಕು? ಅವತ್ತಿನ ದಿವಸ ಟೂರ್ನಮೆಂಟ್ ಆಡಿಸೋ ದಿವಸನೇ ಉಪಯೋಗಿಸ್ಕೋಬೇಕಾದ್ರೆ ಎನರ್ಜಿನ. ಅದಕ್ಕೆ ಎನರ್ಜಿ ಉಪಯೋಗಿಸ್ಕೊಳ್ಳೋಕ್ಕೆ ವುಡನ್ ಸೆಟ್ ಮಾಡೋದು, ಅದಕ್ಕೆ ರೆಸ್ಟು, ಸ್ನಾನ, ಅಕ್ಕಿ ಏನಾಡಿದೆ, ಎಷ್ಟು ರೆಸ್ಟ್ ಕೊಟ್ಟರೆ ಅಕ್ಕಿ ನೆಕ್ಸ್ಟು ಫಾರ್ಮಿಗೆ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ಐಡಿಯಾ ಇರಬೇಕು. ಅದೆಲ್ಲ ಇದ್ದಾಗ ವುಡನ್ಗಳು ಸೆಟ್ ಮಾಡೋದು ಏನಿದೆ ಅಕ್ಕಿಲಿ, ಅದ್ರ ಮೇಲೆ ಅಕ್ಕಿ ಆಡೋದು. ಒಳ್ಳೊಳ್ಳೆ ಅಕ್ಕಿಗಳು ಎಲ್ಲರ ಮನೇಲೂ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಅದು ಯಾರು ಜಾಕಿ ಇರ್ತಾನೆ, ಅವ್ನು ಆಡಿಸಿ ನೋಡಿರ್ತಾನಲ್ಲ ಅಕ್ಕಿನ, ಅವ್ನು ಮಾತ್ರ ಪಕ್ಕ ಆಡಿಸ್ತಾನೆ. ಅಕ್ಕಿನ ಆಡಿಸೋರ್ದು ಅದೊಂದು ಕಲೆ. ಅದು ಆಡಿಸೋರು ಎಲ್ಲರೂ ಆಡ್ಸೋಕ್ಕಾಗಲ್ಲ. ಸ್ವಲ್ಪ ದಿವಸ ಉಡನ್ ಏರ್ಪೇರ್ ಮಾಡಿಬಿಡ್ತಾರೆ. ಆಮೇಲೆ ದಾವಡಿಗಳಲ್ಲಿ ಒಬ್ಬರೇ ಹ್ಯಾಂಡ್ಲ್ ಮಾಡ್ತಾ ಇರಬೇಕು, ಅವಾಗ ಅಕ್ಕಿಗಳು ನೀಟಾಗಿ ಹೋಗ್ತಾ ಇರ್ತಾರೆ. ಆದರೆ ಒಬ್ಬರಿಬ್ಬರ ಮೇಲೆ ಇದೆಲ್ಲ ಅದು ಅಂತ ಕನ್ಫ್ಯೂಸ್ ಮಾಡಿಬಿಟ್ರೆ ಅಕ್ಕಿಗಳು ಆ ದಾವಡಿಲಿ ಅಕ್ಕಿಗಳು ಆಡ್ಸೋಕ್ಕಾಗಲ್ಲ. ಹಾಗಾಗಿ ಮೇಂಟೈನ್ ಮಾಡೋರು ಬಿಡೋರು ಒಬ್ಬರೇ ಆಗಬೇಕು. ಬಟ್ ಸಪೋರ್ಟಿವ್ ಆಗಿ ಎಲ್ಲರೂ ಇರಬೇಕು. ಎಲ್ಲರೂ ಇದ್ದು ಆಡ್ಸೋರು ಮಾತ್ರ ಒಬ್ಬರೇ ಇದ್ದು ಒಳ್ಳೆ ನಾಲೆಡ್ಜಲ್ಲಿದ್ದು ಆಡ್ಸೋದ್ರೆ ಕೆಲವೊಂದು ಸಜೆಷನ್ ಪಕ್ಕದವ್ರದ್ದು ತೊಗೋಬೇಕು. ಬಟ್ ಆಡ್ಸೋರು ಅಕ್ಕಿ ಮೇಂಟೈನ್ ಮಾಡೋರು ಒಬ್ಬರೇ ಆಗಿರಬೇಕು, ಅದು ನೀಟಾಗಿ ಮೇಂಟೈನ್ ಮಾಡೋರು. ಆಗಲೇ ಅದು ಅಕ್ಕಿಗಳು ಆಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಅಕ್ಕಿಗಳು ಆಡ್ಸೋದು ಸ್ವಲ್ಪ ಕಷ್ಟ ಆಗ್ಬೋದು ಸರ್. ಹಾಗೆ ಈ ಫ್ಲೈಯರ್ಸ್ಗೆ ಬಣ್ಣದಕ್ಕಿ ಮತ್ತೆ ಇಲ್ಲ ರೇಗ್ದಾರು ಕಪ್ಪಕ್ಕಿಗಳಲ್ಲಿ ಯಾವುದು ಬೆಟರ್ ಇರುತ್ತೆ? ಈಗ ಡಿಪೆಂಡ್ ಅಪ್ಪನ್. ಈಗ ಎಲ್ಲ ಅಕ್ಕಿಗಳು ಆಡ್ತಾವೆ. ಮೊದಲಾದ್ರೆ ಇಂಥದ್ದೇ ಆಡ್ತಿತ್ತು ಅನ್ನೋರು. ಮೊದಲೆಲ್ಲ ತಾಮ್ರಾಲ್ಗಳು, ರೇಗ್ದಾರ್ಗಳು, ಈ ಮಕ್ಷಿಗಳು ಇಂಥದ್ದೇ ಆಡ್ತಾ ಇತ್ತು. ಇವಾಗ ಯಾವ ಬಣ್ಣ ಆಡ್ತಾ ಇದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಏನಕ್ಕೆ ಅಂದರೆ ಎಲ್ಲೆಲ್ಲೋ ಹೋಗ್ತಾರೆ, ಹೊರಗಡೆ ಅಕ್ಕಿ ಆಡಿರೋದನ್ನೆಲ್ಲ ತಂದು ಬೆಂಗಳೂರಲ್ಲಿ ಹಾಕಿ ಪೂಟ್ ಮಾಡಿ ಬಣ್ಣಗಳನ್ನೆಲ್ಲ ಬರೆಸಿ ಅಕ್ಕಿಗಳನ್ನೆಲ್ಲ ಆಡಿಸ್ತಾ ಇದ್ದಾರೆ. ಈಗ ಏನು ಅಂದರೆ ಆಡಿಸೋದಕ್ಕೆ ಬೇರೆ ಬೇರೆ ಥರ ಅಂತ ಎಲ್ಲ ತಿಳ್ಕೊಂಡಿದ್ದಾರೆ. ಈಗ ವೆರೈಟಿ ಆಗಿ ಒಳ್ಳೆ ಯೂಟ್ಯೂಬ್ಗಳು ನೋಡ್ತಾರೆ, ನಿಮ್ಮಂಥ ಚಾನಲ್ಗಳಲ್ಲಿ ನೋಡಿ ಒಳ್ಳೊಳ್ಳೆ ಮಾಹಿತಿಗಳನ್ನೆಲ್ಲ ಗ್ಯಾದರ್ ಮಾಡಿ ಅವ್ರದ್ದೊಂದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಅದನ್ನೆಲ್ಲ ನೋಡಿ ಅಕ್ಕಿಗಳನ್ನ ಆಡಿಸ್ತಾರೆ. ಹಾಗಾಗಿ ಈಗ ಆ ಥರ ಆಡಿಸೋದ್ರಿಂದ ಅಕ್ಕಿಗಳು ಹುಡುಗರು ಟೆಕ್ನಾಲಜಿಲಿ ಅಡ್ವಾನ್ಸ್ ಇದ್ದಾರೆ. ಮೊದಲು ಥರ ಒಂದೇ ಥರ ಕಾನ್ಸ್ಟೆಂಟ್ ಆಗಿಲ್ಲ. ಈಗೆಲ್ಲ ಬೇರೆ ಬೇರೆ ಥರದ ಪ್ರಯತ್ನ ಪಡೋಕ್ಕೆ ಹೋಗ್ತಾರೆ. ವರ್ಲ್ಡ್ ವೈಡ್ ಹೆಂಗೆ ಅಕ್ಕಿ ಆಡಿಸ್ತಾರೆ ಅಂತ ನೋಡ್ತಾರೆ. ಅದರದ್ದೆಲ್ಲ ತೊಗೊಂಡು ಇಲ್ಲಿ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಅಕ್ಕಿ ಆಡಿಸ್ತಾರೆ. ಹೀಗಾಗಿ ಅಕ್ಕಿ ಬೆಂಗಳೂರಿನಲ್ಲಿ, ಅದರೊಳಗೂ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಗಿರೇಬಾಜ್ ಶೋಕ್ ಅಂತ ಇರೋದು ಅಂದರೆ ಬೆಂಗಳೂರಿನಲ್ಲೇ ನಂಬರ್ 1 ಆಗಿ ಅಕ್ಕಿ ಆಡಿಸೋದು ಬೆಂಗಳೂರಿನಲ್ಲೇ. ನಾನು ಕಂಡಂಗೆ ಥ್ರೂಔಟ್ ಇಂಡಿಯಾದಲ್ಲಿ ಬೆಂಗಳೂರಿನಲ್ಲೇ ಗಿರೇಬಾಜ್ ಶೋಕಿ ಮಾತ್ರ ಬೆಂಗಳೂರಿನಲ್ಲೇ ಜಾಸ್ತಿ ಇರೋದು. ತುಂಬ ಚೆನ್ನಾಗಿ ಆಡಿಸೋದು. ಮೊದಲು ಬೆಂಗಳೂರಿಗೆ ಸೀಮಿತ ಆಯ್ತಿತ್ತು. ಈಗ ಹಳ್ಳಿ ಕಡೆನೂ ಹೋಗಿ ಎಲ್ಲ ದೊಡ್ಡಬಳ್ಳಾಪುರಕ್ಕೆ ಹೋಗಿ, ಕೋಲಾರ ಹೋಗಿ, ಎಲ್ಲ ಕಡೆ ಹೋಗಿ ಒಳ್ಳೊಳ್ಳೆ ಟೂರ್ನಿಮೆಂಟ್ ಆಯೋಜನೆ ಮಾಡ್ತಾರೆ. ಅಕ್ಕಿಗಳು ಬಿಡ್ತಾ ಇರ್ತಾರೆ. ಎಲ್ಲ ಕಡೆನೂ ನಾವು ನೋಡಿದಾಗ 12 ಗಂಟೆ ಒಂದು ಅವಡಿಲಿ ಅಕ್ಕಿ ಆಡ್ತಾ ಇರೋದು. ಮ್ಯಾಕ್ಸಿಮಮ್ 12 ಗಂಟೆ ಆಡ್ತೇವೆ ಅಂದರೆ ಅದು 7ನೇ ತಿಂಗಳು 6ನೇ ತಿಂಗಳು ಎಂಡು, 7ನೇ ತಿಂಗಳು ಒಂದು 2-3 ವಾರ ತುಂಬ ಚೆನ್ನಾಗಿ ಆಡಿಸ್ತಾರೆ ಅಕ್ಕಿಗಳನ್ನ. ಎಲ್ಲರ ಮನೇಲೂ ಅಕ್ಕಿಗಳು ಆಡ್ತಾ ಇದೆ. ಬಟ್ ಸ್ವಲ್ಪ ಅವ್ರಿಗೊಂದು ನಸೀಬು ಚೆನ್ನಾಗಿರಬೇಕು, ಅಕ್ಕಿಗಳು ಅವರು ಸಾಥ್ ಕೊಡಬೇಕು, ಟೈಮ್ ಸರಿ ಇರಬೇಕು, ಅಕ್ಕಿಗಳನ್ನ ಮೇಂಟೈನ್ ಮಾಡೋದು ರೀತಿನೂ ಗೊತ್ತಿರಬೇಕು. ಅಷ್ಟೆಲ್ಲ ಗೊತ್ತಿದ್ರೆ ಆಮೇಲೆ ಒಂದು ಅಕ್ಕಿ ಸೆಟ್ ಆಗಿಬಿಟ್ರೆ ಅದನ್ನು ವಾರ ಹೊಡ್ಕೊಂಡು ಹೋಗ್ಬೇಕು. ಆ ವರ್ಷ ಎಲ್ಲ ಅದನ್ನೇ ಅಕ್ಕಿನೇ ಆ ಟೂರ್ನಿಮೆಂಟ್ಗಳಲ್ಲಿ ಎಂಡ್ ಮಾಡಿ ಟೂರ್ನಿಮೆಂಟ್ ಸೇರಿರ್ತಾರೆ ಅದನ್ನೆಲ್ಲ ಗೆದ್ಕೊಂಡ್ಬಿಡ್ಬೇಕು. ಆ ಥರ ಐಡಿಯಾ ಮಾಡಿ ಅಕ್ಕಿಗಳು ಬಿಡಬೇಕು. ಈ ಅಕ್ಕಿ ಹಾಕಿ ಅಂತ ಕನ್ಫ್ಯೂಷನ್ಗೆ ಹೋದಾಗ ನಮಗೆ ಟೈಮ್ ಇದ್ದು ಇನ್ನೊಂದೆರಡು ಟೂರ್ನಿಮೆಂಟ್ ಐತೆ, ಇದೊಂದು ಟೂರ್ನಿಮೆಂಟ್ ಸೆಂಟ್ರಲ್ ಬಿಡ್ತೀವಿ ಹೋಗ್ಲಿ ಅನ್ನೋ ಥರ ಇದ್ದರೆ ಅಂಥವ್ರಿಗೆ ಟ್ರೈ ಮಾಡ್ಬೋದು. ಒಳ್ಳೆ ಅಕ್ಕಿ ಒಂದು 7 ಅವರ್ ಕನ್ಸಿಸ್ಟೆನ್ಸಿ ಇದ್ದಾಗ ಆ ಅಕ್ಕಿನೇ ಬಿಟ್ಕೊಂಡು 12 ಆಡಿಸ್ಕೋಬೋದು, 7ಕ್ಕೂ ತರ್ಬೋದು. ಎಲ್ಲದ್ರಿಗೂ ಪ್ರೈಸು ಇರುತ್ತೆ, ಗೆಲ್ತಾರೆ, ಎಲ್ಲ ಥರದ್ದು ಮಾಡ್ತಾರೆ. ಸರ್ ಥ್ಯಾಂಕ್ ಯು ಸರ್. ಈಗ ಬಿಡೋದಕ್ಕೆ ಈಗ ಈ ಸೀಸನಲ್ಲಿ 2025 ಸೀಸನ್ಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ರಾಜೀವ ಸರ್. ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.
ಆಯಿತು. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ ಈ ಮೇ ತಿಂಗಳಲ್ಲಿ ಅಕ್ಕಿಗಳು ಮೊದಲೆಲ್ಲ ಹೆಂಗಿತ್ತು ಅಂದರೆ ಮೇ ತಿಂಗಳಲ್ಲಿ ಏಪ್ರಿಲಲ್ಲೇ ಶುರು ಮಾಡ್ಕೊಂಡು ಬಿಟ್ಬಿಡೋರು ಅಕ್ಕಿಗಳನ್ನ ಏಪ್ರಿಲಲ್ಲೇ ಬಿಡೋರು, ಬಿಟ್ಬಿಟ್ಟು ಅಕ್ಕಿಗಳನ್ನ ಆಡಿಸೋರು ಅವಾಗ. ಈಗ ಆ ಥರ ಎಲ್ಲ ಮಾಡ್ತಾ ಇಲ್ಲ. ಬೇಕಾದರೆ ಜೂನ್ ಐತೆ ಇನ್ನೊಂದು 2 ವಾರ ಅಂದಾಗ ಈಗ ಬಿಟ್ಕೊಂಡು ರೆಡಿ ಮಾಡ್ಕೊಂಡು ಬಿಟ್ಬಿಡ್ತಾವ್ರು ಈಗೆಲ್ಲ ಅಕ್ಕಿಗಳು. ಮೊದಲು ಥರ ಏನು ಒಣಗಿಸ್ಕೊಂಡು ಇದನ್ನೆಲ್ಲ ಮಾಡಿ ಆ ಥರದ್ದೇನಿಲ್ಲ ಈಗೆಲ್ಲ ಸ್ವಲ್ಪ ನೀಟಾಗಿ ಮಾಡ್ಕೊಂಡು ಈಗಲೇ ಬಿಟ್ಬಿಡ್ತಾರೆ. ಇನಿಷಿಯಲ್ ಸ್ಟೇಜಲ್ಲಿ ಆಡಿಸ್ತಾರೆ. ಈಗ ಮೊದಲು ಥರ ಒಣಗಿಸಿ ಬೆಳಗ್ಗೆ ನಾವು ಒಣಗಿ ಆ ಥರ ಎಲ್ಲ ಇಲ್ಲ. ಸ್ವಲ್ಪ ಐಡಿಯಾ ತಿಳ್ಕೊಂಡಿದ್ದಾರೆ ಅಕ್ಕಿಗಳು. ಒಂದು 2-3 ವಾರಕ್ಕೆ ಒಂದು ವಾರ ಓಡಿಸ್ಬಿಟ್ರೆ ಕಂಟಿನ್ಯೂಸ್ ಒಂದು 3-4 ಅವರ್ ಬಂತು ಅಂದರೆ ಅದನ್ನೇನೋ ಸ್ನಾನ ಮಾಡಿಸ್ಕೊಂಡು ನೆಕ್ಸ್ಟ್ ಬಿಟ್ಬಿಟ್ಟು ಅಂದರೆ ಒಂದು 6 ಅವರ್ ಆಡ್ತು ಅಂದರೆ ಅಕ್ಕಿನ ಹಂಗೆ ತಗೊಂಡು ಹಂಗೆ ಗಪ್ಪಂತ ಬಿಡೋ ಥರದ್ದು ಈಗ ನಡೀತಾ ಇದೆ. ಈಗ ಮೊದಲು ಥರ ಮೇ ತಿಂಗಳಲ್ಲೇ ಬಿಸಿಲಲ್ಲಿ ಹೊಡ್ಕೊಂಡು ಬಂದಾಗ ಈಗ ನನಗೆ ತಿಳಿದಂಗೆ ಏನಾಗುತ್ತೆ ಅಂದರೆ ಅಕ್ಕಿಗಳಲ್ಲಿ ಚರ್ಬಿ ಅಂತ ಇರುತ್ತೆ. ಅದು ಒಂದು ಏನು ಅವೇನು ಹೇಳ್ತೀವಿ ಕೊಬ್ಬಿನಂಶ ಎಲ್ಲ ಅದನ್ನು ಬಾಡಿಯಿಂದ ಡಿಹೈಡ್ರೇಷನ್ ಆಗಬಾರ್ದು. ಅವ್ನು ಇಟ್ಕೊಂಡಿದ್ದು ಮೇಂಟೈನ್ ಮಾಡ್ಕೊಂಡಿದ್ರೆ ಅದು ಒರಿಜಿನಲ್ ಜಾತಿಲಿದ್ದರೆ ಅಕ್ಕಿಗಳು ಇಮಿಡಿಯೇಟಾಗಿ ಆಡ್ಕೊಂಡ್ಬಿಡ್ತಾರೆ. ಅವೇನು ಮೊದಲು ಥರ ಕಷ್ಟ ಬಿದ್ದು ಆಡಿಸೋವಂಥದ್ದೆಲ್ಲ ಇಲ್ಲ. ಈಗೆಲ್ಲ ಮಾತ್ರ ಕಾಯಬೇಕು. ಏನು ಮಾಡ್ತಾಯಿದ್ದೆ, ಏನು ಬಾಜಿ ಜಾಸ್ತಿ ಆಗಿದೆಯಾ, ಗಲ್ತಿ ಬಾಜಿ ಮಾಡ್ತಾ ಇದೆಯಾ, ಮನೆ ಮೇಲೆ ಬಂದು ಮಾಡ್ತಾ ಇದೆಯಾ, ಈ ಅಕ್ಕಿಗೆ ಏನು ಸ್ಟ್ರೆಂತ್ ಇದೆ, ಇದ್ರ ಕೆಪಾಸಿಟಿ ಎಷ್ಟಿದೆ ಅನ್ನೋದು ಒಂದು ಸತಿ ಮ್ಯಾಕ್ಸಿಮಮ್ ಟೈಮ್ ಮಾಡಿದರೆ ಅದ್ರ ಮೇಲೆ ಅಕ್ಕಿ ಆಡೋಕೆ ಹೋಯ್ತಾ ಇದ್ರೆ ಅದನ್ನು ಕೊಂಡಿಸ್ಕೋಬೇಕು. ಅಕ್ಕಿ ಗಲ್ತಿ ಮಾಡೋಕ್ಕೆ ಬಿಡಬಾರ್ದು. ಅಕ್ಕಿ ಏನಾದ್ರು ಗಲ್ತಿ ಆಗ್ಬಿಡ್ತು ಅಂದರೆ ನೆಕ್ಸ್ಟ್ ಅದು ಕೆಟ್ಟೋಯ್ತು ಅಂತಲೇ ಲೆಕ್ಕ. ಅದು ಗಲ್ತಿ ಆಗ್ದಂಗೆ ಅದನ್ನು ಛತ್ರಿಗೆ ತಂದು ಇಟ್ಕೊಂಡಿದ್ರೆ ಅದೊಂದು 8 ಅವರ್ 10 ಅವರ್ ಆಡಿರೋ ಅಕ್ಕಿನ ಒಂದು ದಿವಸ ಕುಂಡಿಸ್ಕೊಂಡಿದ್ರೆ ಅದು ನೆಕ್ಸ್ಟ್ ಬೇಕಾದ್ರೆ 10 ಅವರ್ ಆಡೋವರೆಗೂ ನಾವು ಕಾಯ್ಬೋದು. ಅಕಸ್ಮಾತ್ ಅದು 10 ಅವರ್ ಆಡೋವರೆಗೂ ಕಾಯೋಕ್ಕಾಗಲಿಲ್ಲ ಅಂದರೆ ಆ ಕಡೆ ನೋಡ್ತಾ ಇದೆ ಅಂದರೆ ಕುಂಡಿಸ್ಕೊಳ್ಳೋದು ಅದು ಇದು ಮಾಡಿ ಛತ್ರಿಗೆ ತಂದು ಕುಂಡಿಸ್ಕೊಂಡಿದ್ರೆ ಅವ್ರಿಗೆ ಗ್ಯಾರಂಟಿ ಪ್ರೈಸ್ ಇದೆ, ಎಲ್ಲ ಕಡೆನೂ ಪ್ಲೇಸ್ ಮಾಡ್ತಾರೆ. ಅದು ಬಿಟ್ಬಿಟ್ಟು ಅಕ್ಕಿ ಗಲ್ತಿ ಆಗೋಕ್ಕೆ ಮಾತ್ರ ಯಾರೂ ಬಿಡಬಾರ್ದು. ಗಲ್ತಿ ಆಗಿರೋ ಅಕ್ಕಿನ ತಂದು ಛತ್ರಿಗೆ ತರೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಾಜಿ ಇರೋ ಅಕ್ಕಿಗಳು, ಆಡಿರೋ ಅಕ್ಕಿಗಳು ಗಲ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ. ನಮ್ಮ ಅದು 10 ಅವರ್ ಕೆಪಾಸಿಟಿ ಇದ್ದರೂ ಬಾಲಗಿಲ್ಲ ಕಟ್ಕೊಂಡು 6 ಅವರ್ಗೆ ಇಟ್ಕೊಂಡಿರಬೇಕು. ಅದನ್ನು ಯಾವಾಗ ನಿಮ್ಗೆ ಬೇಕು ಅಂದಾಗ ಬಾಲ ಬಿಚ್ಚಬೇಕು, ಅಕ್ಕಿನ ಲಾಂಗ್ ಟೈಮ್ ಮಾಡಿಸ್ಕೋಬೇಕು, ಕುಂಡಿಸ್ಕೋಬೇಕು. ಅದು ಟೆಕ್ನಿಕ್ಕು. ಅದು ಯಾಕೆಂದರೆ ನಾವು ಅಕ್ಕಿಗಳಲ್ಲಿ ಮುಂದಕ್ಕೆ ಶೋಕಿಗೆ ಇರ್ತೀವೋ ಇರಲ್ವೋ ನಮಗೂ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಿರೋಂಥ ಕೆಲವೊಂದು ಮಾಹಿತಿಗಳು ತಿಳಿಸ್ಬಿಡ್ಬೇಕು ಅಲ್ವಾ. ಎಲ್ಲರೂ ನೋಡ್ತಾರೆ ತಿಳ್ಕೊಂಡಿಲ್ಲ. ಅಕ್ಕಿಗಳಲ್ಲಿ ಆಡಿಸೋವಾಗ ಗಲ್ತಿ ಆಡ್ತಾ ಇರ್ತೀವಿ, ಒಂದು ಮಜಾ ತಗೊಂಡು ಕೂತ್ಕೊಳ್ಳೋಣ ಅನ್ನೋದು ಬಿಟ್ಬಿಟ್ಟು ಪ್ರೈಸ್ ಮಾಡೋಣ ಅನ್ನೋ ಮೈಂಡಲ್ಲಿ ಇರೋರಾದರೆ ಅಕ್ಕಿಗಳನ್ನ ಪ್ರೈಸ್ ಮಾಡ್ಕೋತಾರೆ. ಆಡಿಸ್ಬಿಟ್ಟು ಇವತ್ತು ಆಡ್ತಾ ಇದ್ದೆ ಎಲ್ಲ ಫ್ರೆಂಡ್ಸ್ ಅವರೇ ಕೂತ್ಕೊಂಡು ನೋಡ್ಬಿಡೋಣ ಅಂತ ಹೋದಾಗ ಪ್ರೈಸ್ಗಳಾಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಪ್ರೈಸ್ ಮಾಡಬೇಕಾ ಅಕ್ಕಿಗಳನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಎಲ್ಲ ಅದಕ್ಕೆ ಲಗಾಮ್ ಹಾಕ್ಕೊಂಡು ಬಾಲ ಕಟ್ಕೊಂಡು ಅದಕ್ಕೆ ಆಡೋಕ್ಕೆ ಬಿಡ್ದಂಗೆ ಎಲ್ಲ ನೀಟಾಗಿ ಇಟ್ಕೊಂಡ್ರೆ ಅಕ್ಕಿಗಳು ಆಡ್ಕೊಡ್ತವೆ. ಓಕೆ ಸರ್, ಸೂಪರ್ ಸರ್, ಥ್ಯಾಂಕ್ ಯು ಸರ್. ಇಷ್ಟು ಮಾಹಿತಿಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ತೆ ಚೇತನ್. ಆಯ್ತು.